स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಜಿಲ್ಲೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ PPP ಮಾದರಿಯನ್ನು ವಿರೋಧಿಸಿ ಏನು ಹೋರಾಟಕ್ಕೆ ಕೂತಿದ್ರು ನಮ್ಮ ಎಲ್ಲ ಹೋರಾಟಗಾರರನ್ನ ಒಬ್ಬ ಸ್ವಾಮೀಜಿ ಪೊಲೀಸರ ಯಾವುದೋ ಬಿನ್ ಡ್ರೆಸ್ ಮ್ಯಾಗ ಇದ್ದಂಥ ಪೊಲೀಸರು ಬಂದು ಅಲ್ಲೇನು ಈ ಹೋರಾಟ ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಬಿಡಿಸೋದಕ್ಕೆ ಅವ್ರೇನದ ಕಪಾಳ ಮೋಕ್ಷ ಮಾಡಿರ್ತಾರೆ. ಯಾರು? ಸ್ವಾಮೀಜಿ ಕಪಾಳ ಮೋಕ್ಷ ಮಾಡೋದಕ್ಕೆ ಉಳಿದೆಲ್ಲ 27 ಜನರ ಮೇಲೆ ಏನು ಕೇಸ್ ಹಾಕಿರುವುದು ನಾವು ಖಂಡಿಸ್ತೀವಿ. ನಮ್ಮ ಸಂಘಟನೆ ಪರವಾಗಿ ನಾವು ಎಲ್ಲ ದಲಿತ ಪರ ಸಂಘಟನೆಗಳಿಂದ ಖಂಡಿಸ್ತೀವಿ ಅಂತ ಹೇಳಿ ಹೇಳಕ್ಕೆ ಇದು ಮಾಡ್ತೀನಿ. ಘಟನೆ ಈಗ ಹೋರಾಟ ಮಾಡ್ಕೊಂತ ಇವ್ರೇನದ ಸಚಿವರು ಮನೆಗೇನು ಮುತ್ತಿಗೆ ಹಾಕ್ಲಕ್ ಹೋಗ್ತಾ ಇದ್ರು, ಅದು ಮಾಡಬೇಡ್ರಿ ಅಂತ ಹೇಳಿದ್ರು ಅಂತ ಹೇಳಿ ಹೇಳ್ತಾರೆ. ಸಚಿವರು ಒಂದ್ ದಿವಸ ಮುಂಚೆನೆ ಪ್ರೆಸ್ ಮಾಡಿ ಹೇಳಿದ್ರು ಏನಂತ ಹೇಳ್ರಿ, ಸರ್ಕಾರಿ ಮೆಡಿಕಲ್ ವೈದ್ಯ ಕಾಲೇಜಿನೇ ಸಿಎಂ ಅವ್ರಿಗೆ ಒತ್ತಾಯ ಮಾಡಿ ತಗೊಂಡ್ಬರ್ತೀವಿ. ಇಲ್ಲ, ಈಗಾಗಲೇ ಒಂದು ಸಲ CM ಅಂತ ನಾವು ಹೋಗಿ ಬಂದಾರ್ರಿ, ಎಲ್ಲ ಹೋರಾಟಗಾರರನ್ನ ಕರ್ಕೊಂಡು ಹೋಗಿ ಬಂದಾರ ಅಂತ ಹೇಳಿ ಒಂದು ಸುದ್ದಿ ಐತಿ. ಮತ್ತು ಹೋಗಿ ಬಂದ್ರು ಸುದ್ದಿಗೆ ಯಾವುದೇ ರೀತಿ ಇದು ಇರ್ಲಾರ್ದಕ್ಕೆ ಇವ್ರು ಕಂಟಿನ್ಯೂ 107 ದಿನದ ಗಟ್ಲೆನೂ ಇವ್ರು ಹೋರಾಟಕ್ಕೆ ಕುಂತಿದ್ರಿ ಇಲ್ಲಿ. ಮತ್ತು ಮುಂದೆ ಏನದಲ್ಲ ಇವ್ರನ್ನೆಲ್ಲ ಬಂಧಿಸಿದ ಮ್ಯಾಗ ಮರುದಿನ ರಾತ್ರಿ ಏನ್ ಮಾಡ್ತಾರ, ಇಲ್ಲಿದ್ದಂಥ ಹೋರಾಟಗಾರರ ಟೆಂಟೇ ಕಳುವು ಮಾಡ್ತಾರ. ಹೋರಾಟಗಾರರ ಟೆಂಟ್ ಎಲ್ಲಿ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಮಹಾನಗರ ಪಾಲಿಕೆಯವರು ರಾತ್ರೋರಾತ್ರಿ ಏನದ ಪೊಲೀಸರ ಸಮಕ್ಷಮನೆ ಒಯ್ದು ಇವೆಲ್ಲ ಮಾಡೋದು ನಾವು ಖಂಡಿಸ್ತೀವಿ. ಕಾನೂನು ಬಾಹಿರ ಆಗ್ತದ ಅಂತ ಹೇಳಿ ನಾವು ಹೇಳಕ್ಕ ಸ್ವಾಮೀಜಿ ಅವರು ಪೊಲೀಸ್ ಅವರಿಗೆ PSI DSP ಸರ್ಗೆನೆ ಅವರು ಕಪಾಳ ಮೋಕ್ಷ ಮಾಡ್ಯಾರ ಅಂತ ಹೇಳಿ ಐತಿ. ಕಪಾಳ ಮೋಕ್ಷ ಅವ್ರದ್ದೇನೋ ಮೊಬೈಲ್ ಕಸಗೊಂಡ್ರ ಅಂತ ಹೇಳಿ ಅವ್ರು ಹೇಳ್ತಾರ. ಎಷ್ಟು ಮಾಧ್ಯಮಗಳು ಬಂದು ರಾಜ್ಯ ಸುದ್ದಿ ಐತಿ ಸರ್, ಅದು ಸ್ಟೇಟ್ ಲೆವೆಲ್ ಹಾಗಾದ್ರಿ. ಸ್ಟೇಟ್ ಲೆವೆಲ್ ಆಗ್ಲಿ ಇರ್ಲಿ, ಪೊಲೀಸರ ಮ್ಯಾಗ ಹಲ್ಲೆ ಮಾಡೋದು ನಾವು ಖಂಡಿಸ್ತೀವಿ. ಪೊಲೀಸ್ ಇಲಾಖೆ ಮ್ಯಾಗ ಹಲ್ಲೆ ಮಾಡೋದು ನಾವು ಖಂಡಿಸ್ತೀವಿ. ಈಗೇನು ಹಲ್ಲೆ ಮಾಡ್ಯಾರಲ್ಲ ಅವ್ರನ್ನ ಒಬ್ಬರನ್ನ ಒಳಗೆ ಜೈಲಿಗೆ ಹಾಕಿದ್ರ ನಮ್ದೇನು ಇದು ಇಲ್ಲ, ಅಭ್ಯಂತರ ಇಲ್ಲ. ಆದ್ರೆ ಉಳಿದ ಎಲ್ಲ ನಮ್ಮ ಹಿರಿಯ ಮುಖಂಡರು ಅದಾರ, ಅದ್ರಾಗ ಪತ್ರಕರ್ತರು ಅದಾರ, ಹಿರಿಯ ಮುಖಂಡರು ಅದಾರ, ಅವ್ರನ್ನೆಲ್ಲ ಒಯ್ದು ಅವ್ರ ಮ್ಯಾಗ FIR ಮಾಡಿ ಅವ್ರಿಗೆ ಜೈಲಿಗೆ ಕಳಿಸೋದು ಏನು ಅವಶ್ಯಕತೆ ಇತ್ತು? ಇದ್ರ ಹಿಂದೆ ಬೇರೆ ಬೇರೆ ಹುನ್ನಾರಗಳದಾವ ಅಂತ ಹೇಳಿ ನಮ್ಗೆ ತಿಳಿದು ಬರ್ಲಾಗ್ತದ. ಅದನ್ನೆಲ್ಲ ನಾವು ಖಂಡಿಸ್ತೀವಿ. 9ನೇ ತಾರೀಕಿಗೆ CM ಬರಾಕತ್ತಾರ ಅಂತ ಹೇಳಿ ಅದು ಏನು ಷಡ್ಯಂತ್ರ? ಒಳಗಿಂದೊಳಗೆ ಏನು ಷಡ್ಯಂತ್ರ ರೂಪಿಸ್ಯಾರ ಅಂತ ಹೇಳಿ ಹೇಳ್ತಾರೆ. ಅದು ಯಾರ್ಯಾರ್ದು ಮೇಲ್ನೋಟಕ್ಕ ಏನದ ಇದ್ರಾಗ ರಾಜಕೀಯ ಒಂದು ಕುಮ್ಮಕ್ಕದ, ಹಿಂಗಿಂಗದ. ಏನದ ಇದ್ರ ಹಿಂದೆ ಯಾರು ನಮ್ಮ ಮಾನ್ಯ ಸಚಿವರ ಕೈ ಅದ ಅಂತ ಹೇಳತ್ತ. ಎಲ್ಲ ಜನರು ಮಾತಾಡ್ತಾ ಇದಾರ. ಅವ್ರ ಮ್ಯಾಗ ಎಲ್ಲ 8 ಶಾಸಕರು ಅವ್ರ ಮೇಲೆ ಹಾಕ್ತಾ ಇದಾರೆ. ಶಕ್ತಿ ಆಗ್ರಿ ಅವ್ರಿಲ್ಲ, ಅವ್ರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಲ್ಲ. ಈಗಾಗ ಇದನ್ನ ಬಂಧಿಸೋದು ಮಾಡೋದು ಇದು ರಾತ್ರೋರಾತ್ರಿ ಯಾರು ಟೆಂಟ್ ಗಿಂಟ್ ಕಿತ್ತೋದ್ ತಪ್ಪಲ್ಲ. ಹೋರಾಟಗಾರರ ಟೆಂಟ್ ಕಿತ್ತಿ ಅವ್ರ ದನಿ ಹತ್ತಿಕ್ಲಾಕ ಇವೆಲ್ಲ FIR ಮಾಡಿ ಜೈಲಿಗೆ ಕಳ್ಸೋದು ಹುನ್ನಾರ ಐತಿ ಒಳಗಂತ ಹೇಳಿ ನಮ್ಮ ಮೇಲ್ನೋಟಕ್ಕೆ ನಮ್ಗೆ ಕಾಣಿಸ್ತಾ ಇತ್ತು. ಹೋರಾಟಗಾರರು ಕುಂತಿದ್ರು ನೋಡ್ರಿ. ಈಗ ಅವ್ರೆಲ್ಲ ಕಾಂಗ್ರೆಸ್ನಾಗ ಅದಾರ, ಅವ್ರು ಹೇಳ್ತಾರ್ರಿ ನಾವು ಏನು ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡೋಂಥ ಜನ ಯಾರು ಅದು ಹೇಳೋದಿಲ್ಲ ಏನ್ರಿ. ಈಗಾಗಲೇ ಸರ್ಕಾರದ ವಿಫಲತೆಗಳು ಕಂಡು ಬರ್ಲಕತ್ತಾವ ಇದ್ರಾಗ. ಅದಕ್ಕೇನದ ನಾವು ಹೋರಾಟಗಾರರು ಧ್ವನಿ ಹತ್ತಿಕ್ಲಾಕ ಇದನ್ನೆಲ್ಲ ಜಿಲ್ಲೆಯಲ್ಲಿ ನಡಿಬಾರ್ದು ಅಂತ ಹೇಳಿ ಇನ್ನು ಮುಂದೆ ನಾವು ಹೇಳಕ್ ಇಚ್ಛೆ ಪಡ್ತೀವಿ ಅಷ್ಟೇ. ಬಿಜೆಪಿ ಅವರು ಇಲ್ಲಿ ಬಂದು ಕೂತೀವಿ, ಅವ್ರು ಬರೀ 2 ಸಲ ಪ್ರಶ್ನೆ ಮಾಡೋದು ಮುಗೀತು. ಅವ್ರು ಹೋರಾಟ ಮಾಡ್ತೀವಿ, ಅದು ಮಾಡ್ತೀವಿ, ಏನು ಮಾಡಿಲ್ಲ. ನಮ್ಮ ನೋಡ್ರಿ, ಅವ್ರು ಬರ್ಲಿ ಬಿಡ್ಲಿ ಅದೇನ್ ಇದು ಇಲ್ಲ. ನಮ್ಮ ಹೋರಾಟ ಪಕ್ಷಾತೀತ ಇರ್ತದ, ನಿರಂತರವಾಗಿರ್ತದ. ಮೆಡಿಕಲ್ ಕಾಲೇಜ್ ಆಗೋವರೆಗೂ ನಮ್ಮ ಹೋರಾಟ ಇದೇ ಇರ್ತದ. ಈಗ ಟೆಂಟ್ ಅಂದ್ರೆ ತೆಗ್ದಿದ್ದಾರೆ, ಟೆಂಟ್ ತೆಗೀಲಿ, ಹಂಗೆ ನಮ್ದು ಏನದ ಹೋರಾಟ ಚಾಲು ಇರ್ತಾವ. ನಾವು ಇನ್ನ ಸಭೆ ಇದು ಎಲ್ಲ ಮಾಡ್ಕೋತೀವಿ. ನಮ್ಮ ಸಂಘಟನೆದವ್ರಿಗೆಲ್ಲ ತಗೊಂಡು ಮುಖಂಡ್ರನ್ನ ತಗೊಂಡು ವಿಚಾರ ಮಾಡ್ಕೊಂಡು ಅವ್ ಏನೇನ್ ಮಾಡ್ಬೇಕು ಮುಂದಿನ ಒಂದಿದು ನಾವು ಮುಂದಿನ ತಯಾರಿ ಮಾಡ್ಕೋತೀವಿ. ನಗರ ಶಾಸಕರು ಇಲ್ಲಿ ಕೂತಿದ್ದ ಹೋರಾಟಗಾರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅದನ್ನ ನೋಡಿರ್ಬೇಕು. ಗ್ರಾಹಕಿಗಳು ಶ್ರವಣ್ ಪಟೇಲ್ ಅದನ್ನು ನಾವು ಖಂಡಿಸ್ತೀವಿ, ಅದು ಹೇಳಬಾರ್ದು. ಅವರು ಏನು ಶಾಸಕರು ಎಷ್ಟು ಜವಾಬ್ದಾರಿ ಇದೆ ನಗರಕ್ಕೆ ಮೆಡಿಕಲ್ ಕಾಲೇಜ್ ಬಬಲೇಶ್ವರಿ ಮಾಡ್ತಿದ್ರು.
ಕಾಲೇಜಲ್ಲಿ ಆಗ್ತದೆ ಇದು? ಕಾಲೇಜ್ ಬಿಜಾಪುರ ಬಿಜಾಪುರ. MLA ಯಾರಿದ್ದಾರೆ? ಸಿಟಿ MLA ಇವ್ರು ಬಸನಗೌಡ ಪಾಟೀಲ್ ಅವರು. ಅವ್ರೇನ್ ಜವಾಬ್ದಾರಿ? ಅವರೇ ಉನ್ನತ ಉತ್ತರ ಕೊಡ್ತಾ ಇಲ್ಲ. ಎಲ್ಲ ಟೋಟಲಿ ಎಲ್ಲದಿಂದ ಇಲ್ಲಿ ಏನದ ಹೊಂದಾಣಿಕೆ ರಾಜಕಾರಣ ಅದ ಇಲ್ಲಿ ಒಳಗೆ ಬಿಜಾಪುರ ಜಿಲ್ಲೆ ಒಳಗೆ. ಹಿಂಗಾಗಿ ಅವ್ರವ್ರಿಗೆ ಹೊಂದಾಣಿಕೆ ಇದ್ದು ಅವ್ರು ಮಾತಾಡ್ತಿರ್ಬೋದು, ಅದೇನ್ ಇದು ಇಲ್ಲ. ನಮ್ದು ಏನದ ಪಕ್ಷಾತೀತವಾದಂತ ಒಂದು ಹೋರಾಟ ಅದ. ಸಂಘಟನೆದವ್ರು ಏನದೀವಿ ನಾವು, ದಲಿತ ಪರ ಸಂಘಟನೆ ಮತ್ತು ನಮ್ಮ DSS ಭೀಮವಾದ ಸಂಘಟನೆ ಏನದಾವು, ಇವೆಲ್ಲ ಪಕ್ಷಾತೀತ ಒಂದು ಹೋರಾಟ ಅದಾವು. ಹೋರಾಟ ಅಂತೂ ನಾವು ಇನ್ನ ನಮ್ಮ ಎಲ್ಲಾ ಮುಖಂಡರನ್ನ ಕರೆದು ಹೋರಾಟವನ್ನ ಮುಂದಿನ ದಿನಮಾನದಲ್ಲಿ ಯಾವ್ಯಾವ ರೂಪಕ್ಕೆ ಒಯ್ಬೇಕು, ಏನೇನ್ ಮಾಡ್ಬೇಕು ಅದನ್ನ ಮುಂದಿನ ತಯಾರಿ ಮಾಡ್ಕೋತೀವಿ. 9ನೇ ತಾರೀಕಿಗೆ CM ಬರಕ್ಕೆ ಭೇಟಿ ಆಗ್ತೀರಿ? 9ನೇ ತಾರೀಕಿಗೆ ಅದೇ ನಾವೆಲ್ಲ ನಮ್ಮ ಮುಖಂಡರಿಗೆ ಮಾತಾಡ್ಕೊಂಡು ನಮ್ಮ ದಲಿತ ಪರ ಸಂಘಟನೆ ಏನು ಇದು ಅದಾವ ಎಲ್ಲ ಮಾತಾಡ್ಕೊಂಡು ಅದನ್ನ ಮುಂದಿನ ತಯಾರಿ ಮಾಡ್ಕೋತೀವಿ. ಮಾರುತಿ ಬೂದಿಹಾಳ್, DSS ಭೀಮವಾದ ಜಿಲ್ಲಾ ಸಂಚಾಲಕ, ವಿಜಯಪುರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.